ನಿಮ್ಮ ಮತ ಯಾರಿಗೆ? ಮತದಾರರು ಈಗಾಗಲೇ ಅದನ್ನ ಮನಸ್ಸಿನಲ್ಲಿ ನಿರ್ಧಾರ ಮಾಡಿರ್ತಾರೆ. ಇವತ್ತು ಮತಗಟ್ಟೆಗಳಿಗೆ ತೆರಳಿ ಮತ ಚಲಾಯಿಸುವುದರ ಮೂಲಕ ಅವರ ಆಯ್ಕೆ ಏನು ಅನ್ನೋದನ್ನ ಮತಗಟ್ಟೆಗಳಲ್ಲಿ ಭದ್ರಪಡಿಸಲಿದ್ದಾರೆ. ರಾಜ್ಯದಲ್ಲಿ ಎರಡನೇ ಹಂತದಲ್ಲಿ ಉಳಿದ 14 ಲೋಕಸಭಾ ಕ್ಷೇತ್ರಗಳಿಗೆ ಇವತ್ತು ಮತದಾನದ ಪ್ರಕ್ರಿಯೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಆಲ್ಮೋಸ್ಟ್ 6:45 ಸಮಯ. ಈಗ ಇನ್ನೊಂದು 20 ನಿಮಿಷ 7 ಗಂಟೆ ಮತ್ತು ನಂತರದಲ್ಲಿ ಮತದಾರರಿಗೆ ಮತದಾನಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ. ಈಗಾಗಲೇ ಎಲ್ಲ 14 ಲೋಕಸಭಾ ಕ್ಷೇತ್ರಗಳ ಮತಗಟ್ಟೆಗಳಲ್ಲಿ ಸಂಪೂರ್ಣ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಕೇವಲ ಸಿದ್ಧತೆಗಳಷ್ಟೇ ಅಲ್ಲ, ಕೆಲವೊಂದು ವೋಟಿಂಗ್ ಬೂತ್ಗಳಲ್ಲಿ ಗಮನಿಸ್ತಾ ಇದ್ರೆ ಒಂದು ಥೀಮ್ಗಳ ಅಡಿಯಲ್ಲಿ ಇಡೀ ವೋಟಿಂಗ್ ಬೂತ್ನ ರೆಡಿ ಮಾಡಿದ್ದಾರೆ. ಬಹಳ ಕ್ರಿಯಾತ್ಮಕವಾಗಿ ಮತದಾರರನ್ನ ಮತಗಟ್ಟೆಗಳಿಗೆ ಸೆಳೆಯೋದಕ್ಕೆ ಏನೇನೆಲ್ಲ ಮಾಡಬೇಕು ಚುನಾವಣಾ ಆಯೋಗ ಆ ನಿಟ್ಟಿನಲ್ಲೂ ಪ್ರಯತ್ನ ಪಡ್ತಾ ಇದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕಲ್ಯಾಣದ ಪಣ ತೊಟ್ಟಿದ್ದಾರೆ. ಈ ಬಾರಿ ಕಲ್ಯಾಣ ಕರ್ನಾಟಕದ ಭಾಗ ಅಂತ ಬಂದ್ರೆ ಈ ಭಾಗದಲ್ಲಿ ಅತಿ ಹೆಚ್ಚು ಸ್ಥಾನ ಗೆಲ್ಲೋದು ಅವ್ರಿಗೂ ಪ್ರತಿಷ್ಠೆಯಾಗಿ ಪರಿಣಮಿಸ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸಿಲ್ಲ, ಅವರ ಅಳಿಯನನ್ನ ಅಖಾಡಕ್ಕೆ ಇಳಿಸಿದ್ದಾರೆ. ಬಟ್ ಉತ್ತರ ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳು ಅಂತ ಬಂದಾಗ ಅವ್ರಿಗೂ ಪ್ರತಿಷ್ಠೆಯಾಗಿ ಪರಿಣಮಿಸ್ತಾ ಇದೆ. ಎಐಸಿಸಿ ಕ್ಯಾಪ್ಟನ್ ಆದ್ಮೇಲೆ ಮಲ್ಲಿಕಾರ್ಜುನ ಖರ್ಗೆ ದಕ್ಷಿಣದ 2 ರಾಜ್ಯಗಳನ್ನ ಗೆದ್ದಾಗಿದೆ ಕಾಂಗ್ರೆಸ್. ಅದರಲ್ಲೂ ಕಲ್ಯಾಣ ಕರ್ನಾಟಕದಲ್ಲಿ ಖರ್ಗೆ ಪ್ರಾಬಲ್ಯ ಅತಿ ಹೆಚ್ಚಾಗಿದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅವರು ಸೋತಿರಬಹುದು, ಅದಕ್ಕೆ ಕಾರಣಗಳು ಹಲವಾರು ಇದ್ವು. ಬಟ್ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅವರು ಸ್ಪರ್ಧೆ ಮಾಡ್ತಾ ಇಲ್ಲ, ಎಐಸಿಸಿ ಅಧ್ಯಕ್ಷರಾಗಿದ್ದಾರೆ. ಅವರ ಪ್ರಾಬಲ್ಯ ಇರುವಂತಹ ಕಲ್ಯಾಣ ಕರ್ನಾಟಕ ಭಾಗದಲ್ಲೇ ಫಲಿತಾಂಶ ಏನಾಗುತ್ತೆ ಅದು ಕೂಡ ಅವರಿಗೆ ಪ್ರತಿಷ್ಠೆಯಾಗಿ ಪರಿಣಮಿಸುತ್ತೆ. ಹಾಗಾಗಿ ಅವರು ಅದನ್ನ ಸವಾಲಾಗಿ ಸ್ವೀಕಾರ ಮಾಡಿದ್ದಾರೆ. ಶಿವಮೊಗ್ಗದ ದೃಶ್ಯ ಅನ್ಸುತ್ತೆ ಈಗ ಗಮನಿಸ್ತಾ ಇರೋದು. ಒಂದು ಕಡೆ ಬಲಭಾಗದಲ್ಲಿ, ಮತ್ತೊಂದು ಕಡೆ ಎಡಭಾಗದದು ಹಿರಿಯ ನಾಗರಿಕರು. ನೋಡಿ, ಬೆಳಗ್ಗೆ ಇಷ್ಟೊತ್ತಿಗೆಲ್ಲ ಆಗಲೇ ಮತದಾನ, ಒಮ್ಮೆ ಆ ಪ್ರಕ್ರಿಯೆ ಆರಂಭ ಆಗ್ತಿದ್ದ ಹಾಗೆ ನಾವು ಮತದಾನ ಮಾಡಿ ಹೋಗೋಣ ಅಂತ. ಕಾರಣ ಹಲವಾರು ಇರುತ್ತೆ. ಅವರಿಗೆ ವಯಸ್ಸಿನ ಕಾರಣ ಇರೋದ್ರಿಂದ ಜನ ಬರೋದಕ್ಕೆ ಹೆಚ್ಚಾದ ಮೇಲೆ ಬಂದು ಅಲ್ಲಿ ಮತದಾನ ಮಾಡೋದಕ್ಕೂ ಒಂದು ಕಷ್ಟ ಆಗುತ್ತೆ. ಮತ್ತು ಬಿಸಿಲಿನ ಝಳ ಕೂಡ ಹೆಚ್ಚಾಗೋದ್ರಿಂದ ಅದು ಕಷ್ಟ ಆಗಬಹುದು ಹಿರಿಯ ನಾಗರಿಕರಿಗೆ. ಹೀಗಾಗಿ ಬೆಳಗ್ಗೆ ತಂಪಿದ್ದಾಗಲೇ ಬಂದು 7 ಗಂಟೆಗೆ ಅವಕಾಶ ಮಾಡಿಕೊಟ್ರೆ ಒಂದು 5 ನಿಮಿಷದಲ್ಲೆಲ್ಲ ಜನಸಂದಣಿ ಕಡಿಮೆ ಇರುತ್ತೆ. ಅಷ್ಟೊತ್ತಿಗೆ ಸಹಜವಾಗಿ ದೊಡ್ಡ ಸಂಖ್ಯೆಯಲ್ಲೇನು ಮತಗಟ್ಟೆಗಳಿಗೆ ಮತದಾರ ದೊಡ್ಡ ಮಟ್ಟದಲ್ಲಿ ಆಗಮಿಸೋದಿಲ್ಲ. ಸೊ ಅದನ್ನು ಪ್ರಕ್ರಿಯೆ ಮುಗಿಸಿ ಹೋಗೋಣ ಅಂತ. ಬಟ್ ಅವ್ರ ಜವಾಬ್ದಾರಿ ಇದೆ ಅನ್ನೋದು ಗೊತ್ತಿದೆ. ಆ ಕಾರಣಕ್ಕಾಗಿ ಅದರಿಂದ ತಪ್ಪಿಸ್ಕೊಳ್ಳದೆ ಬೆಳಗ್ಗೆ ಇಷ್ಟೊತ್ತಿಗೆ ಬಂದಿದ್ದಾರೆ ಮತದಾನ ಮಾಡಿ ಹೋಗಬೇಕು ಅಂತ. ದಿನಪೂರ ಇಂಥ ಸಾಕಷ್ಟು ದೃಶ್ಯಗಳು ಇವತ್ತು ನೋಡೋದಕ್ಕೆ ಸಿಗುತ್ತೆ. ಬೇರೆ ಬೇರೆ ವೋಟಿಂಗ್ ಬೂತ್ಗಳಿಂದ ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ರೀತಿ ಸಿದ್ಧತೆ ಆಗಿದೆ ಅನ್ನೋದರ ವಿಜುವಲ್ಸ್ ಗಮನಿಸ್ತಾ ಹೋಗ್ತಾ ಇದ್ದೀವಿ ನಾವು. ರಾಜಕೀಯ ಲೆಕ್ಕಾಚಾರ ಕೂಡ ನೋಡ್ತಾ ಇದ್ವಿ. ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವ ರೀತಿಯ ಹಣಾಹಣಿ ಇದೆ, ಯಾವೆಲ್ಲ ನಾಯಕರ ಪ್ರತಿಷ್ಠೆಯ ಪ್ರಶ್ನೆಯಾಗಿ ಈ ಚುನಾವಣೆ ಪರಿಣಮಿಸ್ತಾ ಇದೆ ಅನ್ನೋದು. ಆ ಪೈಕಿ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಕೂಡ ಅಷ್ಟೇ ಪ್ರತಿಷ್ಠೆಯಾಗಿ ಇದು ಪರಿಣಮಿಸ್ತಾ ಇರುವಂಥದ್ದು. ಸರ್ಕಾರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಸೊ ಈಗ ಮತ್ತೊಂದು ಕಡೆ ರಾಜ್ಯದಿಂದನೇ ನಾಯಕರಾಗಿರುವಂಥ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಮೇಲೂ ಹೆಚ್ಚಿನ ಜವಾಬ್ದಾರಿ ಇದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅವರಿಗಿರುವಂಥ ಹಿಡಿತ, ಜೊತೆಗೆ ಎಐಸಿಸಿ ಪ್ರೆಸಿಡೆಂಟ್ ಆಗಿ ಅವರು ಇಲ್ಲಿ ಮಾಡಬಲ್ಲಂತಹ ಮ್ಯಾಜಿಕ್ ಎಲ್ಲವೂ ಕೂಡ ಸವಾಲಾಗಿ ಪರಿಣಮಿಸ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಬಳ್ಳಾರಿಯಿಂದ ಶಿವಾನಂದ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಾನಂದ, ಒಂದೊಂದೇ ಲೋಕಸಭಾ ಕ್ಷೇತ್ರಗಳಲ್ಲಿನ ಮತಗಟ್ಟೆಗಳ ತಯಾರಿ ನೋಡ್ತಾ ಬರ್ತಾ ಇದ್ದೀವಿ. ಬಳ್ಳಾರಿಯಲ್ಲಿ ಹೇಗಿದೆ? ವಿಜಯ್, ಪ್ರಮುಖವಾಗಿ ರಾಜ್ಯದಲ್ಲಿ 2ನೇ ಹಂತದ ಲೋಕಸಭಾ ಚುನಾವಣೆಗೆ ಈಗ ಸಕಲ ತಯಾರಿಗಳು ಕೂಡ ಆಗಿರುವಂಥದ್ದು. ಅದರಲ್ಲೂ ಕೂಡ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಸಂಪೂರ್ಣವಾದಂಥ ತಯಾರಿಗಳನ್ನು ಈಗಾಗಲೇ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲಾಡಳಿತಗಳು ಕೂಡ ಮಾಡಿಕೊಂಡಿರುವಂಥದ್ದು. ಅಂದರೆ ಸುಮಾರು 1972 ಮತಗಟ್ಟೆಗಳಲ್ಲೂ ಕೂಡ ಇವತ್ತು ಮತದಾನ ನಡೀತಿರುವಂಥದ್ದು. ಪ್ರಮುಖವಾಗಿ ನಾನಿರುವಂಥದ್ದು ಬಳ್ಳಾರಿಯ ಸಂಗನಕಲ್ ಗ್ರಾಮದಲ್ಲಿ ಇರುವಂಥದ್ದು. ಈಗಾಗಲೇ ದೃಶ್ಯದಲ್ಲಿ ನೀವು ನೋಡ್ತಾ ಇರಬಹುದು, ಸಾಕಷ್ಟು ತಯಾರಿಗಳನ್ನು ಈಗಾಗಲೇ ಇಲ್ಲಿನ ಚುನಾವಣಾ ಅಧಿಕಾರಿಗಳು ಕೂಡ ಮಾಡಿಕೊಳ್ತಾ ಇರುವಂಥದ್ದು. ಒಂದು ಕಡೆ ಈಗಾಗಲೇ ಏನು 7 ಗಂಟೆ ನಂತರದಲ್ಲಿ ಮತದಾನ ಕೂಡ ಆರಂಭ ಆಗ್ತಿರುವಂಥದ್ದು. ಹೀಗಾಗಿ ಏನು ವಿವಿ ಪ್ಯಾಡ್ಗಳಲ್ಲಿ ಯಾವುದಾದ್ರೂ ತಾಂತ್ರಿಕ ದೋಷ ಇದೆಯಾ ಅಥವಾ ಯಾವುದಾದ್ರೂ ಏನು ಸಮಸ್ಯೆಗಳಿದ್ದಲ್ಲಿ ಈಗ ಸರಿ ಹೊಂದಿಸುವಂಥ ಒಂದು ಕೆಲಸವನ್ನ ಈಗಾಗಲೇ ಚುನಾವಣಾ ಅಧಿಕಾರಿಗಳು ಕೂಡ ಮಾಡ್ತಿರುವಂಥದ್ದು. ಅಂದರೆ 7 ಗಂಟೆ ನಂತರದಲ್ಲಿ ಸರದಿ ಸಾಲಿನಲ್ಲಿ ಏನು ಈ ಜನರು ಕೂಡ ಈ ಒಂದು ಮತಗಟ್ಟೆಗೆ ಬಂದು ತಮ್ಮ ಹಕ್ಕನ್ನು ಚಲಾಯಿಸುತ್ತಿರುವಂಥದ್ದು. ಅಂದರೆ ಸುಮಾರು 18 ಲಕ್ಷಕ್ಕೂ ಹೆಚ್ಚು ಮತದಾರರು ಕೂಡ ಏನು ಬಳ್ಳಾರಿ ಮತ್ತು ವಿಜಯನಗರ ಏನು ಜಿಲ್ಲೆಯಲ್ಲಿ ಇರುವಂಥದ್ದು. ಅಂದರೆ ಸುಮಾರು 8 ವಿಧಾನಸಭಾ
ಲೋಕಸಭಾ ಕ್ಷೇತ್ರಗಳನ್ನ ಒಳಗೊಂಡಂತ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಒಂದು ಜಿದ್ದಾಜಿದ್ದನ ರಾಜಕಾರಣ ಈ ಬಾರಿ ಏರ್ಪಟ್ಟಿರುವಂಥದ್ದು. ಹೀಗಾಗಿ ಅಂತಿಮ ಹಂತದ ತಯಾರಿಗಳನ್ನ ಈಗಾಗಲೇ ಚುನಾವಣಾಧಿಕಾರಿಗಳು ಮಾಡಿಕೊಂಡ್ರೆ ಈಗಾಗಲೇ ಏನು ಸುಮಾರು 18,84,465 ಮತದಾರರು ಇವತ್ತು ತಮ್ಮ ಹಕ್ಕನ್ನು ಚಲಾಯಿಸೋಕೆ ನೋಂದಣಿಯನ್ನ ಮಾಡಿಕೊಂಡಿರುವಂಥದ್ದು. ಇದರಲ್ಲಿ ಏನು ಸುಮಾರು 9,54,929 ಏನು ಮಹಿಳಾ ಮತದಾರರು ಕೂಡ ಇರುವಂಥದ್ದು. ಈ ಪೈಕಿ ಏನು 9,29,274 ಪುರುಷ ಮತದಾರರಿದ್ರೆ ಏನು ಇತರೆ ಮತದಾರರು ಕೂಡ 266 ಜನ ಇರುವಂಥದ್ದು. ಹೀಗಾಗಿ ಸಾಕಷ್ಟು ಯಾವುದೇ ಒಂದು ಅಡೆತಡೆ ಆಗಬಾರ್ದು ಅನ್ನುವಂಥ ಒಂದು ನಿಟ್ಟಲ್ಲಿ ಸುಮಾರು 1,972 ಪೋಲಿಂಗ್ ಬೂತ್ಗಳಲ್ಲಿ ಇವತ್ತು ವೋಟಿಂಗ್ ಕೂಡ ಆಗ್ತಿರುವಂಥದ್ದು. ಈ ಪೈಕಿ ಏನು 431 ಸೂಕ್ಷ್ಮ ಮತಗಟ್ಟೆಗಳನ್ನ ಅಂತ ಈಗಾಗಲೇ ಏನು ಇಲಾಖೆ ಗುರುತ ಮಾಡಿಕೊಂಡಿರುವಂಥದ್ದು. ಜೊತೆಗೆ 68 ಅತಿ ಸೂಕ್ಷ್ಮ ಮತಗಟ್ಟೆಗಳಂತ ಗುರುತ ಮಾಡಿಕೊಂಡಿರುವಂಥದ್ದು. ಈ ನಿಟ್ಟಲ್ಲಿ ಸಾಕಷ್ಟು ಒಂದು ವ್ಯವಸ್ಥೆಗಳನ್ನ ಈಗಾಗಲೇ ಚುನಾವಣಾಧಿಕಾರಿಗಳು ಮಾಡಿಕೊಂಡಿರುವಂಥದ್ದು. ಒಂದ್ ಕಡೆ ಬಳ್ಳಾರಿ ಭಾಗದಲ್ಲಿ ಈಗಾಗಲೇ 44 ಡಿಗ್ರಿ ಸೆಲ್ಸಿಯಸ್ಗೂ ತಾಪಮಾನ ತಲುಪಿರುವುದರ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದ್ ಕಡೆ ಮಧ್ಯಾಹ್ನದ ವೇಳೆಗೆ ಯಾವುದೇ ಕಾರಣಕ್ಕೂ ವೋಟಿಂಗ್ ಕಡಿಮೆ ಆಗಬಾರ್ದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಏನು ಪ್ರತಿ ಪೋಲಿಂಗ್ ಸ್ಟೇಷನ್ ಅಲ್ಲೂ ಕೂಡ ನೀರಿನ ವ್ಯವಸ್ಥೆ ಆಗಿರ್ಬೋದು, ಶಾಮಿಯಾನ ವ್ಯವಸ್ಥೆಗಳನ್ನ ಈಗಾಗಲೇ ಮಾಡಿಕೊಂಡಿರುವಂಥದ್ದು. ಇನ್ನೊಂದು ಕಡೆ ನನಗೆ ವಿಶ್ವಾಸ ಇದೆ ರಾಘವೇಂದ್ರ ಅವರು ಈ ಸಾರಿ ಕೂಡ 2.5 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ತಾರೆ. ಅಷ್ಟೇ ಅಲ್ಲ, ಮೊದಲನೇ 14 ಚುನಾವಣೆ ಏನಾಗಿದೆ ಲೋಕಸಭೆ 14 ಗೆಲ್ತೇವೆ. ಉಳಿದ 14ರಲ್ಲಿ ಒಂದೆರಡು ವ್ಯತ್ಯಾಸ ಆದರೂ ಸಹ 24-25 ನಮಗೇನು ತೊಂದರೆ ಆಗಲಿಕ್ಕಿಲ್ಲ. ಮೋದಿಯವರ ಆಶೀರ್ವಾದ, ಜನ ಬೆಂಬಲ ಇದೆ, ಎಲ್ಲವೂ ಸಹ ನಮ್ಗೆ ಅನುಕೂಲಕರವಾಗಿದೆ. 100ಕ್ಕೆ 100 ನಾವು 25ಗಿಂತ ಹೆಚ್ಚು ಸೀಟ್ ಗೆಲ್ತೇವೆ. ವಿ ಆರ್ ಗೋಯಿಂಗ್ ಟು ವಿನ್ ಮಿನಿಮಮ್ 25 to 26 ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ and Raghavendra is going to win more than 2.5 lakhs margin. Thank you. ಧನ್ಯವಾದ. ಓಕೆ, ಈಗಷ್ಟೇ ಅವರ ನಿವಾಸದಿಂದ ಹೊರಬಂದು BSY ಮಾತಾಡ್ತಾ ಇದ್ರು, ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಪುತ್ರ BY ರಾಘವೇಂದ್ರ 2.5 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲುವು ಸಾಧಿಸ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ ಅನ್ನೋದನ್ನ ಹೇಳ್ತಾ ಇದ್ರು. ಜೊತೆಗೆ ಇಡೀ ರಾಜ್ಯದಲ್ಲಿ 24ರಿಂದ 26 ಕ್ಷೇತ್ರಗಳನ್ನ ನಿಶ್ಚಿತ ನಾವು ಗೆಲ್ಲೋದು ಅನ್ನುವಂಥ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇವತ್ತು ನಡೀತಾ ಇರುವಂತಹ 14 ಲೋಕಸಭಾ ಕ್ಷೇತ್ರಗಳ ಪೈಕಿ ಒಂದೆರಡು ವ್ಯತ್ಯಾಸ ಆಗ್ಬೋದೇನೋ, ಬಟ್ ಉಳಿದೆಲ್ಲವನ್ನು ನಾವೇ ಗೆಲ್ತೀವಿ. ಈಗಾಗಲೇ ಮೊದಲ ಹಂತದಲ್ಲಿ ಏನು 14 ಲೋಕಸಭಾ ಕ್ಷೇತ್ರಗಳಿಗೆ ಆಗಿದೆ ಮತದಾನ, ಆ 14 ಲೋಕಸಭಾ ಕ್ಷೇತ್ರಗಳು ಕೂಡ ನಮ್ಮ ತೆಕ್ಕೆಗೆ ಬರುತ್ತೆ. ಇವತ್ತು ಚುನಾವಣೆ ನಡೀತಾ ಇರೋದ್ರಲ್ಲೂ ಬಹುತೇಕ ಎಲ್ಲ ಕ್ಷೇತ್ರಗಳಲ್ಲೂ ನಾವೇ ಮುಂಚೂಣಿಯಲ್ಲಿದ್ದೀವಿ. ಒಂದೆರಡು ಕ್ಷೇತ್ರಗಳ ವ್ಯತ್ಯಾಸ ಆಗಬಹುದೇನೋ. ಗತಾಯ 100ಕ್ಕೆ 100 24ರಿಂದ 26 ಸ್ಥಾನ ಅಂತೂ ಇಡೀ ರಾಜ್ಯದಲ್ಲಿ ನಾವು ದಕ್ಕಿಸ್ಕೊಳ್ತೀವಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಶಿವಮೊಗ್ಗದಲ್ಲೂ ಕೂಡ ಈ ಬಾರಿ ಸಾಕಷ್ಟು ಹೈಡ್ರಾಮಾಗಳು ನಡೆದು ಹೋಗಿದೆ. ಲೋಕಸಭಾ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಈಶ್ವರಪ್ಪನವರ ವಿಚಾರ, ಪಕ್ಷದಿಂದ ಅವರನ್ನು ಉಚ್ಚಾಟನೆ ಮಾಡಲಾಯಿತು, ಕಣದಿಂದ ಹಿಂದೆ ಸರಿಲಿಲ್ಲ. ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಬಂಡಾಯ ಎದ್ದು ಕಣದಲ್ಲಿ ಇನ್ನೂ ಉಳ್ಕೊಂಡ್ರು. ಅದಾದ ನಂತರ ಮತ್ತೊಂದು ಕಡೆ ಗೀತಾ ಶಿವರಾಜ್ ಕುಮಾರ್ ಈ ಬಾರಿ ಕಾಂಗ್ರೆಸ್ನಿಂದ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ಇದೆಲ್ಲದರ ನಡುವೆಯೂ 2.5 ಲಕ್ಷಗಳ ಮತದ ಅಂತರದಿಂದ ಈ ಬಾರಿ ರಾಘವೇಂದ್ರ ಗೆಲುವು ಸಾಧಿಸ್ತಾರೆ ಅನ್ನುವಂಥ ವಿಶ್ವಾಸವನ್ನು ಮಾಜಿ CM BS ಯಡಿಯೂರಪ್ಪ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಮುಂಚೆ ಅವ್ರಿಗಿರುವಂಥ ಸವಾಲುಗಳೇನು ಅನ್ನೋದನ್ನ ಮಾತಾಡ್ತಾ ಇದ್ವಿ. ಈ ಬಾರಿಯ ಚುನಾವಣೆಯಲ್ಲಿ ಅದರಲ್ಲೂ ಪ್ರಮುಖವಾಗಿ ಇವತ್ತು ನಡೀತಾ ಇದೆಯಲ್ಲ, ಉತ್ತರ ಕರ್ನಾಟಕ ಭಾಗದ 14 ಲೋಕಸಭಾ ಕ್ಷೇತ್ರಗಳು ಸಂಪೂರ್ಣವಾಗಿ ಅಲ್ಲಿ ಪರ್ಯಟನೆ ಮಾಡಿದ್ದಾರೆ ಯಡಿಯೂರಪ್ಪನವರು. ಜಗದೀಶ್ ಶೆಟ್ಟರನ್ನ ಬೆಳಗಾವಿಗೆ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದಾಗ ಜಗದೀಶ್ ಶೆಟ್ಟರಿಗೂ ಆರಂಭದಲ್ಲಿ ಒಂದು ರೀತಿ ಒಲ್ಲದ ಮನಸ್ಸನ್ನು ಆಗಿತ್ತು. ಮತ್ತೆ ಬಹಳಷ್ಟು ಕ್ಷೇತ್ರಗಳಲ್ಲಿ ಅಲ್ಲಲ್ಲಿ ಅಸಮಾಧಾನಗಳು, ನೂರಾರು ಕಾರಣಗಳಿಗಿತ್ತು. ಎಲ್ಲ ಕ್ಷೇತ್ರಗಳಿಗೂ ಖುದ್ದು BSY ಭೇಟಿ ಕೊಟ್ಟು ಅಲ್ಲಿದ್ದಂಥ ಅಸಮಾಧಾನವನ್ನು ತಣಿಸಿ ಪ್ರಚಾರದಲ್ಲಿ ಪಾಲ್ಗೊಂಡಿದ್ದಾರೆ. ಫಲಿತಾಂಶ ಬಾಕಿ ಇದೆ. ಇವತ್ತು ಮತದಾನ ಪ್ರಕ್ರಿಯೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.